ಹಲೋ ಪ್ರೀತಮ್, ನಾನು ಯಾರು? ವಿನು. ಯಾವ ವಿನು? ವಿನೂತ. ಏ ವಿನು, ಏನು ನೀನು ಇಷ್ಟೊತ್ತಿನಲ್ಲಿ? ಎನಿ ಪ್ರಾಬ್ಲಮ್? ನನ್ನ ಫೋನ್ ನಂಬರು ಇಲ್ಲ ಅಲ್ವಾ ನಿನ್ನ ಹತ್ರ? ಅಣ್ಣ ತಂಗಿ ಅನ್ನೋ ಸಂಬಂಧನೇ ನಮ್ಮಿಬ್ಬರ ಮಧ್ಯೆ ಸರಿ ಹೋಗಿಲ್ಲ. ಹೇಗೆ ಗುರುತಿಸ್ಕೋಬೇಕು ಅನ್ನೋ ಕನ್ಫ್ಯೂಷನಲ್ಲಿದ್ದೀನಿ. ಅದಕ್ಕೆ ನಂಬರ್ ಸ್ಟೋರ್ ಮಾಡಿಲ್ಲ. ನಾಳೆ ನನ್ನ ರಿಸೆಪ್ಷನು ಪ್ರತಾಪ್ ಮನೇಲಿ. ಕಂಗ್ರ್ಯಾಚುಲೇಷನ್ಸ್. ಮನೆಗೆ ಬಂದು ಹೇಳಲಿ ಅನ್ನೋದು ನನ್ನ ಆಸೆ. ರಿಸೆಪ್ಷನ್ಗೆ ಕರೀತಾ ಇದೆಯಾ? ಪ್ಲೀಸ್ ಬಾರೋ. ಥ್ಯಾಂಕ್ ಯು. ಯಾಕೆ? ನನ್ನನ್ನು ನಿಮ್ಮಲ್ಲಿ ಒಬ್ಬ ಅಂತ ಕನ್ಸಿಡರ್ ಮಾಡಿದ್ದಕ್ಕೆ. ಬರ್ತೀಯ ಅಲ್ವಾ? 100%. ಒಂದು ಕಂಡೀಷನ್. ಏನೇ? ನಾಳೆ ನಾನು ಯಾವುದೇ ಕಾರಣಕ್ಕೂ ನಿನ್ನನ್ನು ಹರ್ಟ್ ಮಾಡಲ್ಲ. ನೀನು ಅಷ್ಟೇ ನನ್ನನ್ನು ಹರ್ಟ್ ಮಾಡಬಾರ್ದು. ಓಕೆನಾ? ಅಗ್ರೀಡ್. ಥ್ಯಾಂಕ್ ಯು. ಇವತ್ತು ಫಸ್ಟು ಟೈಮ್ ನನಗೆ ಅಣ್ಣ ಅನ್ನೋ ಫೀಲಿಂಗ್ ಕೊಡ್ತಾ ಇದೆಯಾ? ಈ ನಂಬರ್ ಸೇವ್ ಮಾಡ್ಕೋತೀನಿ. ಗುಡ್ ನೈಟ್. ಗುಡ್ ನೈಟ್. ಬಾ, ಹೋಗಿ ಬಂದ್ಬೋಣ ಪದ್ಮ. ವಿನುತಾ ರಿಸೆಪ್ಷನ್ಗೆ. ಸಾವಿತ್ರಿ ಅವಳು ಮನೇಲಿದ್ದಾಳೆ. ವಿನುತಾನೂ ಅಷ್ಟೇ. ಇರೋ ಒಬ್ಬ ಮಗಳು ರಂಚು. ಅವಳು ನಿನ್ನನ್ನು ಮಾತಾಡ್ಸೋದು ನಿಲ್ಲಿಸ್ಬಿಡ್ತಾಳೆ. ನೋಡ್ತಿರೋ, ನೀನು ಹೀಗೆ ಮಾಡ್ತಾ ಇದ್ರೆ ಎಲ್ರನ್ನೂ ಕಳ್ಕೊಂಡ್ಬಿಡ್ತೀಯ. ನಾವೆಲ್ಲ ಒಂದೇ ಅನ್ಕೋಬೇಡ. ನಾವೆಲ್ಲರೂ ಆಗಿದ್ದನ್ನೆಲ್ಲ ಮರೆತು ಮುಂದಿನ ದಿನಗಳಲ್ಲಾದರೂ ನೆಮ್ಮದಿಯಾಗಿರ್ಬೇಕು ಅಂತ ಯೋಚನೆ ಮಾಡ್ತಾ ಇದೀವಿ ಅಷ್ಟೇ. ಬಾ, ಹೋಗಿ ಬಂದ್ಬೋಣ. ವಿನುತಂಗೂ ಸಂತೋಷ ಆಗುತ್ತೆ. ನಾನು ಯಾರು ಅಲ್ಲಿಗೆ ಹೋಗೋದಕ್ಕೆ? ಯಾರು ಅಂದ್ರೆ ವಿನುತನ ತಾಯಿ, ಪ್ರತಾಪ್ ಕತ್ತೆ, ವೈಶಾಲಿಗೆ ಬೀಗ್ತಿ. ಅವಳಿಗೆ ಹೊಸ ಅಮ್ಮ ಸಿಕ್ಕಿದಾಳಲ್ಲ, ನಾನು ಯಾಕೆ ಬೇಕು? ನಿನಗೆ ಬುದ್ಧಿ ಹೇಳಿ ಸಮಾಧಾನ ಮಾಡುವಷ್ಟು ತಾಳ್ಮೆ ನನಗಿಲ್ಲ ಪದ್ಮ. ಏನೇನೋ ಅಂದ್ಕೊಳ್ತೀಯ. ಅಲ್ಲ, ಅತ್ತೆನ ಅಮ್ಮ ಅನ್ನೋದ್ರಲ್ಲಿ ತಪ್ಪೇನಿದೆ ಹೇಳು? ನೀನು ಯೋಚನೆ ಮಾಡೋ ರೀತಿನೇ ಬದಲಾಗೋಗ್ಬಿಟ್ಟಿದೆ. ಅಲ್ಲ, ಅವಳು ಅಷ್ಟೊಂದು ಕೇಳ್ಕೊಂಡ್ಲಲ್ಲ. ನನಗೊಂದೇ ಕೊರಗುರಿ, ಅದೇ ನನ್ನನ್ನು ಮಾತಾಡಕ್ ಬಿಡ್ಲಿಲ್ಲ. ಅವಳನ್ನ ಹೆತ್ತ ಗಳಿಗೆಯಿಂದ ಅವಳ ಕಾಲ ಮೇಲೆ ಅವಳು ನಿಲ್ಲುವರೆಗೂ ಎಲ್ಲದಕ್ಕೂ ನಾನೇ ಬೇಕಾಯ್ತು. ಈಗ ಅವಳ ಜೀವನದ ದೊಡ್ಡ ನಿರ್ಧಾರ ತಗೊಳ್ಳುವಾಗ ನನ್ನ ಮರ್ತು ಬಿಟ್ಲು. ಮರಿ ಅಂದ್ರೆ ನಾನು ಹೇಗ್ ಮರೀಲಿ? ಮುಖ ತಿರುಗಿಸ್ಕೊಂಡು ಹೋದ್ಲು. ನನ್ನ ಉತ್ತರಕ್ಕೂ ಕಾಯ್ದೆ. ನಾನ್ ಬರಲ್ಲ.
ಹಲೋ. ಹಲೋ. ಬೆಳಿಗ್ಗೆ ನಾನು ಹೇಳಿರಲಿಲ್ವ ನಾನು ನಿನಗೆ? ತಿರ್ಗಾ ಮತ್ತೆ ಫೋನ್ ಮಾಡಿದ್ಯಾ? ನಿನ್ನ ನಿರ್ಧಾರ ಹೇಳು, ನನಗೆ ನ್ಯಾಯ ಬೇಕು. ಸರಿ, ನಾನು ನಿರ್ಧಾರ ಹೇಳ್ತೀನಿ. ನಾನು ನಿನ್ನನ್ನ ಮದುವೆ ಆಗಲ್ಲ. ನಾವಿಬ್ರು ಮಾತಾಡ್ಕೊಂಡಿದ್ದು, ಮೆಸೇಜ್ ಪಾಸ್ ಮಾಡಿದ್ದು ಎಲ್ಲ ರೆಕಾರ್ಡ್ಸ್ ನನ್ನ ಹತ್ರ ಇದೆ. ಮುಚ್ಕೊಂಡು ಫೋನ್ ಇಡ್ತೀಯಾ? ನೋಡು, ನೀನು ಹೆದರಿಸಿದ್ರು ನಾನು ನಿನ್ನ ತಗ ಮೋಸ ಮಾಡಲ್ಲ. ನೀನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಇದೇ ಮಾತಾ? ಇದೇ ಮಾತು. ತುಂಬಾ ಎದುರು ಹಾಕೋತಾ ಇದೆಯಾ? ನಿಜವಾಗ್ಲೂ ಒಳ್ಳೇದಲ್ಲ ಪ್ರತಾಪ್. ನನಗೆ ಹುಚ್ಚಿಡಿತಾ ಇದೆ. ನಾನು ಏನು ಬೇಕಿದ್ರೂ ಮಾಡ್ತೀನಿ. ನೋಡು, ಈಗ 2 ಗಂಟೆ. ನೀನೀಗ ಫೋನ್ ಇಡಲಿಲ್ಲ ಅಂದರೆ ಪೊಲೀಸಿಗೆ ಫೋನ್ ಮಾಡ್ತೀನಿ. ನನಗೂ ಅದೇ ಬೇಕಾಗಿರೋದು. ಕೊಡು. ನೀನು ನೆಮ್ಮದಿಯಾಗಿರ್ಬಾರ್ದು. ನಾನಿನ್ನ ಬಿಡಲ್ಲ ಪ್ರತಾಪ್. ಸುಮ್ಮನೆ ಮನ್ಸು ಬದಲಾಯಿಸ್ಕೊ, ಇಲ್ಲ ಯಾರಿಷ್ಟೊತ್ತಲ್ಲಿ ಫೋನು? ಅದು ನನ್ನ ಫ್ರೆಂಡ್ ಫೋನ್ ಮಾಡಿದ್ದ. ನಾಳೆ ರಿಸೆಪ್ಷನ್ಗೆ ಬರೋಕ್ಕಾಗಲ್ಲ ಅಂತೆ, ಅದಕ್ಕೆ ಈಗಲೇ ವಿಶ್ ಮಾಡ್ದೆ. ಹಲೋ, ಪ್ರಮೋದ್ ಶೆಟ್ಟಿನಾ? ಅಣ್ಣ ಮಲಗವ್ರೆ, 1 ನಿಮಿಷ ಕೊಟ್ಟೆ ಮೇಡಮ್. ಬೇಗ ಕೊಡಿ. ಅಣ್ಣ ಫೋನು. ಹಲೋ, ಪ್ರಮೋದ್ ಶೆಟ್ಟಿ ಅಲ್ವಾ? ಹೌದು. ನೀವ್ಯಾರು? ಸ್ವಾತಿ ಅಂತ. ಗಂಟೆ 2:15 ಆಯ್ತು. ಏನು ಇಷ್ಟೊತ್ತಲ್ಲಿ? ಹಲೋ, ಯಾರು? ಸರ್ ನಾನು ನೈಟ್ ಶಿಫ್ಟ್ ಸೆಕ್ಯೂರಿಟಿ ಮಾತಾಡ್ತಾ ಇರೋದು. ಹಾಂ, ಹೇಳು. ಸರ್ ಆಫೀಸ್ಗೆ ಬೆಂಕಿ ಹತ್ತಿಬಿಟ್ಟಿದೆ. ಏನು? ಫೈರ್ ಇಂಜಿನ್ ಆಫೀಸ್ ಫೋನ್ ಮಾಡಿದೆ ಸರ್. ಫೋನ್ ಕಟ್ಟಾಗೋಯ್ತು. ಸರ್, ಬೆಂಕಿ ಜೋರಾಗಿ ಉರಿತಾ ಇದೆ. ಇರು, ನಾನು ಈಗಲೇ ಬಂದೆ. ವಿನುತಾ, ಆಫೀಸಲ್ಲೇನೋ ದೊಡ್ಡ ಪ್ರಾಬ್ಲಮ್ ಆಗಿದೆ. ನಾನು ಅರ್ಜೆಂಟಾಗಿ ಹೊರಡಲೇಬೇಕು.
ನಿನ್ನನ್ನು ಎಬ್ಸಿ ಹೇಳಿ ಹೋಗೋಣ ಅಂದರೆ ನೀನು ನಿದ್ದೆಲಿದ್ದೆ, ಅದಕ್ಕೆ ಎಬ್ಬಿಸ್ಲಿಲ್ಲ. ರಿಸೆಪ್ಷನ್ ಶುರುವಾಗೋದ್ರೊಳಗಡೆ ಬಂದ್ಬಿಡ್ತೀನಿ. ಬಾಯ್. ಏನಿದು ರಿಸೆಪ್ಷನ್ ಇರೋದು ಇವತ್ತು, ನಾಳೆ ಅಲ್ಲ. ಬೇಗ ಬೇಗ ಎಲ್ಲ ರೆಡಿ ಮಾಡು, ಇನ್ನೇನ್ ಗೆಸ್ಟ್ ಎಲ್ಲ ಬಂದ್ಬಿಡ್ತಾರೆ. ಇಳುತಾ, ಏನಮ್ಮ ಇದು? ಇವತ್ತೇ ನಿನ್ ರಿಸೆಪ್ಷನ್ ಇರೋದು, ಯಾಕಿನ್ನೂ ರೆಡಿ ಆಗಿಲ್ಲ? ಆಯ್ತಮ್ಮ, ನಾನು ಅರ್ಧ ಗಂಟೆಲಿ ರೆಡಿ ಆಗ್ತೀನಿ. ಸರಿ, ಇಲ್ಲಿ ನೋಡು, ನಾನು ನಿನ್ಗೋಸ್ಕರ ಒಂದ್ ಡೈಮಂಡ್ ನೆಕ್ಲೆಸ್ ತಂದಿದ್ದೀನಿ. ಇದನ್ನ ರಿಸೆಪ್ಷನ್ ನೀನ್ ಹಾಕೋಬೇಕು. ಅಲ್ಲಮ್ಮ, ಮನೆಯಲ್ಲೇ ಎಷ್ಟೊಂದಿತ್ತು, ಇದನ್ನ ಯಾಕೆ ತರಕ್ ಹೋದ್ರಿ ನೀವು? ನೋಡು, ರಿಸೆಪ್ಷನ್ ಅಲ್ಲಿ ನನ್ ಸೊಸೆ ಹೇಗ್ ಕಾಣ್ಬೇಕು ಅಂತ ಡಿಸೈಡ್ ಮಾಡ್ಬೇಕಾಗಿರೋಳು ನಾನು. ಗ್ರ್ಯಾಂಡ್ ರಿಸೆಪ್ಷನ್ ಅಲ್ಲಿ ನೀನು ಗ್ರ್ಯಾಂಡ್ ಆಗಿ ಕಾಣಿಸ್ಬೇಕಲ್ಲ, ಅದಕ್ಕೆ ಇದು ನೀನ್ ಹಾಕೊಳ್ಳೇಬೇಕು. ಆಯ್ತಮ್ಮ, ನೀವು ಇಷ್ಟೊಂದು ಪ್ರೀತಿಯಿಂದ ಕೊಡ್ತಿದ್ದೀರಾ ಅಂದ್ಮೇಲೆ ಯಾಕೆ ಬೇಡ ಅನ್ರಿ? ಬೇಡ ಅಂದು ನಿಮ್ಮನ್ಸಿ ನಾನು ಯಾಕೆ ಬೇಜಾರು ಮಾಡ್ಲಿ? ತಗೋತೀನಿ. ಬೇಗನೆ ಹೋಗಿ ರೆಡಿ ಆಗು. ಇನ್ನೇನ್ ನಿಮ್ಮ ಅಪ್ಪ, ನಿಮ್ಮಮ್ಮ, ಸಾವಿತ್ರಿ ಎಲ್ಲ ಬಂದ್ಬಿಡ್ತಾರೆ. ಹೋಗು ಹೋಗು, ರೆಡಿಯಾಗಿ ಹೋಗು. ಆಮೇಲೆ ಸಾವಿತ್ರಿ ರಿಸೆಪ್ಷನ್ಗೆ ಬರದೆ ಅವಮಾನ ಮಾಡಿದ್ಲು ಅಂತ ನೀವು ಹೇಳ್ಬಾರ್ದು. ಈಗಲೇ ಹೇಳ್ತಾ ಇದ್ದೀನಿ, ನನಗಿಷ್ಟ ಇಲ್ಲ. ನಾನು ನಿಮ್ಮ ಜೊತೆ ರಿಸೆಪ್ಷನ್ಗೆ ಬರ್ತೀನಿ. ಹಾ, ಏನಂದ ಇನ್ನೊಂದ್ಸತಿ ಹೇಳ? ನಾನು ನಿಮ್ಮ ಜೊತೆ ರಿಸೆಪ್ಷನ್ಗೆ ಬರ್ತೀನಿ ಅಂದೆ. ಯಾಕ್ರಿ? ಕನ್ಫರ್ಮ್ ಅಂತ ಕನ್ಫರ್ಮ್ ಮಾಡ್ಕೊಂಡೆ. ಒಂದು 10 ನಿಮಿಷ ಟೈಮ್ ಕೊಡಿ, ರೆಡಿಯಾಗಿ ಬಂದ್ಬಿಡ್ತೀನಿ. ಸಾವಿತ್ರಿ, ನಿನ್ನ ನಿರ್ಧಾರ ಕೇಳಿ ನಂಗೆ ತುಂಬಾ ಸಂತೋಷ ಆಯ್ತು. ನಿಮ್ಮ ಮಾತಿಗಿಲ್ಲ ಅಂತೀನಾ? ಏಯ್ ಕಳ್ಳಿ, ನಮ್ಮ ಹತ್ರನೇ ಡೋಕತ್ಯಾ? ನಮ್ದು ನಿಮ್ ಸ್ಕೂಲೆಯ. ನಂಗೆ ಗೊತ್ತು ತಂಗಿ ಮೇಲೆ ಪಿರುತಿಗೆ ನೀ ಬತ್ತಿರೋದು ಅಂತ. ವಿನೂತನ್ ಮೇಲೆ ಇಷ್ಟೊಂದು ಪಿರುತಿ ಇಟ್ಕೊಂಡು ಮಾತಾಡ್ಬೇಕು ಅನ್ಸಿ ಮಾತಾಡದೆ ನಿನಗೆ ನೀನು ಯಾಕೆ ಶಿಕ್ಷೆ ಕೊಟ್ಕೊಂತಿದ್ಯಾ? ಅವಳ ಹತ್ರ ಯಾಕೆ ಅನ್ನಿಸ್ಕೋಬೇಕಿತ್ತು ತಟ್ಟಿ? ಗೊತ್ತಿಲ್ಲ, ಜೊತೆಗೆ ಆಡಿದ್ವಿ, ಬೆಳೆದ್ವಿ, ಕುಣಿದ್ವಿ, ಕಷ್ಟ ಸುಖ ಹಂಚ್ಕೊಂಡ್ವಿ. ಬೇಜಾರಾದಾಗ ನಿನಗ್ ನಾನು, ನನಗ್ ನೀನು ಅಂತ ನಮಗ್ ನಾವೇ ಸಮಾಧಾನ ಮಾಡ್ಕೊಂಡ್ವಿ. ಅದೆಲ್ಲ ನೆನಪಾಯ್ತು. ವಿನುತ ಮದುವೆ ಮನೆಯಿಂದ ಓಡ್ ಹೋಗಿದ್ದೆಲ್ಲ ಮರ್ತೋಯ್ತು. ಅವಳ ಅಕ್ಕ ನಾನು ಅವಳ ರಿಸೆಪ್ಷನಲ್ಲಿ ಇರಬೇಕು, ಅದೇ ಸರಿ. ಆಗಿದ್ದಾಯ್ತು ಅನ್ನೋ ನಿಮ್ಮ ಮಾತೆ ಸರಿ. ಹೋಗ್ತಾ ದಾರಿಲಿ ವಿನುತಂಗೆ ಏನಾದರೂ ತಗೊಂಡು ಹೋಗ್ಬೇಕು, ಮರಿಬೇಡಿ. ಸಾವಿತ್ರಿ, ಏನು? ಉಡಿಸುವೆ ಬೆಳಕಿನ ಸೀರೆಯ ಚೂರು ನೀ ಸಹಕರಿಸು.
ಫೋಟೋದಲ್ಲಿರೋರು ರಿಸೆಪ್ಷನ್ಗೆ ಬರ್ಬೋದು. ಹೆಸರು ಸಾವಿತ್ರಿ ಅಂತ. ಬಂದ್ರೆ ಯಾವುದೇ ಕಾರಣಕ್ಕೂ ಒಳಗ್ ಬಿಡಬೇಡಿ, ಗೊತ್ತಾಯ್ತಾ? ಸರಿ, ಓಕೆ. ತಗೊಳ್ಳಿ.